ಪಕ್ಷದ ಹಿತದೃಷ್ಟಿ ಮತ್ತೆ ಸರ್ಕಾರದ ಒಂದಷ್ಟು ಸಮರ್ಥನೆಗಳು ಅನಿವಾರ್ಯವಾಗಿ ಮಾಡ್ಕೊಳ್ಳುವಂತ ಸಂದರ್ಭ ಬಂದಾಗ ಸರ್, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತಾಡೋಣ ಸರ್. ಒಂದು ಶಕ್ತಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಒಂದು ಇಲಾಖೆಗೆ ನಷ್ಟ ಆಗಿದೆಯಾ ಅಥವಾ ಲಾಭ ಆಗಿದೆಯಾ ಸರ್? ಮಹಿಳೆಯರಿಗೆ ಉಚಿತವಾಗಿ ಬಸ್ ಏನ್ ಕೊಡ್ತಾ ಇರ್ತಾವು ಪ್ರಯಾಣ? ಟ್ರಾನ್ಸ್ಪೋರ್ಟ್ ಸಿಸ್ಟಮ್ STUs ಅಂತ ಕರಿತೀವಿ ನಾವು. ನಮ್ಮ ಕರ್ನಾಟಕ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಟ್ರಾನ್ಸ್ಪೋರ್ಟ್ ನಡೆಸೋದು. ಲಾಭದ ಹಿತದೃಷ್ಟಿಯಿಂದ ಯಾವ ದೇಶನೂ ನಡೆಸಲ್ಲ, ನಮ್ಮ ದೇಶದಲ್ಲೂ ನಡೆಸಲ್ಲ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ 25,000 ಹಳ್ಳಿಗಳಲ್ಲಿ 97% ಹಳ್ಳಿಗಳಿಗೆ ಗ್ರಾಮೀಣ ಸೌಲಭ್ಯ ಕೊಟ್ಟಿದ್ದಾರೆ. ಆ ಗ್ರಾಮಗಳಿಂದ ಪಟ್ಟಣಕ್ಕೆ ಬರಬೇಕು, ಪಟ್ಟಣದಿಂದ ನಗರಕ್ಕೆ ಬರಬೇಕು, ನಗರದಿಂದ ಮಹಾನಗರಗಳಿಗೆ ಜನ ಬರಬೇಕು. ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ 100ಕ್ಕೆ 40 ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು, ಆದರೂ ಕೂಡ ಜನರ ಹಿತದೃಷ್ಟಿಯಿಂದ ಓಡುತ್ತೆ. 30% ಬಸ್ಸು ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ, ಆದರೂ ಜನರ ಹಿತದೃಷ್ಟಿಯಿಂದ ಓಡಿಸೋದ್ರಿಂದ ಲಾಭದ ಪ್ರಶ್ನೆ ಬರೋದಿಲ್ಲ. ಅದು ಪ್ರೈವೇಟ್ ಆಪ್ರೇಟರ್ಸು ಲಾಭ ಇದ್ದರೆ ಓಡಿಸ್ತಾರೆ, ಇಲ್ಲ ಅಂದರೆ ಓಡಿಸಲ್ಲ. ಈಗ ದೊಡ್ಡ ದೊಡ್ಡ ಬೇಕಾಷ್ಟು ಜನ ಇದ್ದಾರೆ, 100 ಬಸ್ಸುಗಳು ಇಟ್ಟಿರೋರು. ನಷ್ಟ ಆದರೆ ಅವ್ರು ಯಾಕೆ ಓಡಿಸ್ತಾರೆ? ಓಡಿಸಲ್ಲ. ನಾನೇ ಪ್ರೈವೇಟ್ ಆಪ್ರೇಟರ್ ಆಗಿದ್ದರೂ ಕೂಡ ನಷ್ಟ ಆದರೆ ನಾನು ಓಡಿಸ್ತಿರ್ಲಿಲ್ಲ. ಇದು ಸರ್ಕಾರದ್ದಲ್ವಾ, ಸಾರ್ವಜನಿಕರಿಗೋಸ್ಕರ ಇರ್ತಕ್ಕಂಥದ್ದು. ನಷ್ಟ ಆದರೂ ಕೂಡ ನಾವು ಓಡಿಸ್ಲೇಬೇಕಾಗುತ್ತೆ. ಒಂದು ಬಸ್ಸಲ್ಲಿ ಕೊನೆ ಇಬ್ಬರಿದ್ದರೂ ಕೂಡ ಹೋಗಬೇಕಾಗುತ್ತೆ. ಅದು ಇದೇನಾಗುತ್ತೆ, ಇದು ಲಾಭ ಯಾಕೆ ಬರ್ತಿಲ್ಲ ಅಂತ ಅದು ಅವ್ರ ಕಲ್ಪನೆ ತಪ್ಪದು. ಸರ್, ಈಗ ಲಾಭ ಬರಲಿಲ್ಲ ಅಂದರೆ ನಿಗಮ ಮಂಡಳಿಗಳಾಗಿರ್ಬೋದು ಅಥವಾ ಇಲಾಖೆಯಲ್ಲಿ ಕೆಲಸ ಯಾವ ರೀತಿ? ಈಗ ನಾವು ಲಾಭ ಇಲ್ಲದೆ ಇದ್ದರೂ ಕೂಡ ನೋ ಪ್ರಾಫಿಟ್ ನೋ ಲಾಸ್ ಇದೆಯಲ್ಲ, ಆ ದಿಕ್ಕಲ್ಲಿ ನಾವು ಕೆಲಸ ಮಾಡಬೇಕು. ಮಾಡಿದಾಗ ಮಾತ್ರ ಸಾರ್ವಜನಿಕರಿಗೆ ನಾವು ಇದನ್ನೆಲ್ಲ ಕೂಡ ಸೌಲಭ್ಯ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ನಾವು ಮ್ಯಾನಿಫೆಸ್ಟೋಲ್ಲಿತ್ತು. ಮ್ಯಾನಿಫೆಸ್ಟೋಲ್ಲಿ ಇದ್ದಿದ್ದರಿಂದ ನಾವು ಅದು ಮಾಡಲೇಬೇಕಾಗಿತ್ತು. ಈಗ ಮೊನ್ನೆ ಆಂಧ್ರ ಪ್ರದೇಶಲ್ಲೂ ಅಷ್ಟೇ, ಅವರು ಸೂಪರ್ 6 ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಆ ಸೂಪರ್ 6ಅಲ್ಲಿ ಒಂದು ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ. ಅವರು ಬಂದು ನಮ್ಮದೆಲ್ಲ ಸ್ಟಡಿ ಮಾಡಿಕೊಂಡು ಅಧ್ಯಯನ ಮಾಡಿ ಹೋಗಿದ್ದಾರೆ. ಅದು ನಮ್ಮಲ್ಲಿ ಏನು ಒಳ್ಳೇದಿದೆಯೋ ಅದನ್ನು ತಗೊಳ್ತಾರೆ. ಮತ್ತು ಆಗ ನಾವು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ 84-85 ಲಕ್ಷ ಜನ ಪ್ರತಿದಿನ ಓಡಾಡ್ತಾಯಿದ್ರು 4 ಕಾರ್ಪೊರೇಷನ್ನಲ್ಲಿ. ಈಗೇನಾಗೋಯಿತು, ಆಗೇನಾಗಿತ್ತು, 4 ವರ್ಷ ಅವರು ಬಸ್ಸುಗಳು ಕೊಂಡ್ಕೊಂಡಿರಲಿಲ್ಲ. ಆಗ ಆಡಳಿತ ಮಾಡಿದಂಥವ್ರು 3800 ಬಸ್ಸು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಆಮೇಲೆ ಬಸ್ ಓಡಿಸ್ಬೇಕಾದ್ರೆ ಡ್ರೈವರ್ಸು ಕಂಡಕ್ಟರ್ಸ್ ಬೇಕು. 14,000 ಜನ ರಿಟೈರ್ಡ್ ಆಗಿದ್ದರು, ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಸಹಜವಾಗಿ 84-85 ಜನ ಮಾತ್ರ 85 ಲಕ್ಷ ಜನ ಓಡಾಡ್ತಾಯಿದ್ರು. ಈಗ ನಮ್ಮ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಅವರು ಕ್ಯಾನ್ಸಲ್ ಮಾಡಿದ 3,800 ಬಸ್ಸನ್ನು ಪ್ಲಸ್ ಇನ್ನೂ 19,000 ಶೆಡ್ಯೂಲ್ಸು ಜಾಸ್ತಿ ಮಾಡಿ ಈಗ 1,05,000 6,000 ಪ್ರತಿದಿನ ಹೆಣ್ಮಕ್ಳ ಜೊತೆಗೆ ಗಂಡಸರು ಎಲ್ಲ ಕೂಡ ಓಡಾಡ್ತಾ ಇದ್ದಾರೆ. ಅಂದರೆ ಆವ್ರೇಜ್ ಒಂದು 20 ಲಕ್ಷ ಜನ ಪ್ರತಿದಿನ ಹೆಚ್ಚುವರಿಯಾಗಿ ಓಡಾಡ್ತಾ ಇದ್ದಾರೆ. ಇದು ಹೆಣ್ಮಕ್ಳಿಗೆ ಅವರು ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ, ಈಗ ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ 40 ಲಕ್ಷ ಜನ ಓಡಾಡ್ತಾರೆ. ಬೆಂಗಳೂರು ಮೆಟ್ರೋಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ. ಏನು ಕೇಂದ್ರ ಸರ್ಕಾರನೂ ಕೊಡ್ತಾರೆ, ರಾಜ್ಯ ಸರ್ಕಾರನೂ ಕೊಡ್ತಾರೆ. ಅವ್ರಿಗೆ ಎಕ್ಸಮ್ಷನ್ಸು ಇದೆ ಬೇಕಾದಷ್ಟು. ಅವ್ರು ಯಾವ ಬಿಲ್ಡಿಂಗ್ಗಳಿಗೂ ಟ್ಯಾಕ್ಸು ಇಲ್ಲ. 8 ಲಕ್ಷ ಹೆಚ್ಚು, 8 ಲಕ್ಷ ಜನ ಅಂದರೆ ಹೆಚ್ಚು. ನಾವು 40 ಲಕ್ಷ ಜನ ಓಡಾಡ್ತೀವಿ ಒಂದು ದಿನಕ್ಕೆ. ಬೆಂಗಳೂರು ಒಂದರಲ್ಲೇ 40 ಲಕ್ಷ ಟಿಕೆಟ್ ಹರಿತಾರೆ. ಮೆಟ್ರೋದಲ್ಲಿ ಹರಿಯೋದು 8 ಲಕ್ಷ ಜನ ಅಷ್ಟೇ. ಇದಕ್ಕೆ ಹೆಚ್ಚು ಒತ್ತು ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ನರ್ಮ್ ಸ್ಕೀಮ್ ಇತ್ತು. ಆಗ ಅಶೋಕ್ ಅವರು ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಆಮೇಲೆ ನಾನು ಅದೇ ನರ್ಮ್ ಸ್ಕೀಮ್ ಇದ್ದಾಗ TTMCಗಳೆಲ್ಲ ಆ ಕಾಲದಲ್ಲೇ ಬಂದಿದ್ದು. ಆಮೇಲೆ 25% ಕೊಟ್ಟರೆ ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ ಕೊಡೋರು 25% ಸಾರಿಗೆ ಸಂಸ್ಥೆ ಹಾಕೋಬೇಕು, 25% ರಾಜ್ಯ ಸರ್ಕಾರ, 50% ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡೋರು. ನಗರ ಸಾರಿಗೆಗೆ 50% ಕೇಂದ್ರ ಸರ್ಕಾರ. ಈಗಿಲ್ಲ ಸಬ್ಸಿಡಿ ಅನ್ನೋ ಪ್ರಶ್ನೆ. ಡೀಸೆಲ್ ಬಸ್ಗಿಲ್ಲ, ಎಲೆಕ್ಟ್ರಿಕ್ ಬಸ್ಗೆ ಕೇಂದ್ರ ಸರ್ಕಾರ
ಒಂದಷ್ಟು ಕೊಡ್ತಾರೆ, ಅದು ನಮಗೆ ಕೊಡೋದಿಲ್ಲ ಸಬ್ಸಿಡಿ. ಯಾರೋ ಪ್ರೈವೇಟ್ ಆಪ್ರೇಟರ್ಸು ಟೆಂಡ್ರಲ್ಲಿ ಕರಿತೀವಿ, ಆ ಟೆಂಡ್ರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಟಾಟಾದವರು 3 ಕಂಪ್ನಿಯವ್ರು ಮಾಡ್ತಾಯಿದ್ದಾರೆ, ಅವ್ರು ಕೊಡ್ತಾರೆ ಅಷ್ಟೇ ಸಬ್ಸಿಡಿ. ಅವ್ರ ಹತ್ರ ನಾವು ಬಾಡಿಗೆಗೆ ಬಸ್ ತಗೋಬೇಕು. ಬಸ್ ನಮ್ಮದಲ್ಲ, ಡ್ರೈವರ್ ನಮ್ಮದಲ್ಲ, ಮೇಂಟೆನೆನ್ಸ್ ನಮ್ಮದಲ್ಲ, ಕಂಡಕ್ಟರ್ ಮಾತ್ರ ನಮ್ಮದು. ಸಬ್ಸಿಡಿನೂ ಅವ್ರಿಗೆ ಹೋಗುತ್ತೆ, ನಮಗೇನು ಬರೋದಿಲ್ಲ.